ಹಾಯ್ ಹಲೋ ನಮಸ್ತೆ ಎಲ್ಲರೂ ಕೂಡ. ಇವತ್ತು ನಾನು ಮಂಗಳೂರು ಕಡೆ ಹೋಗ್ತಾ ಇದ್ದೇನೆ. ಏನಕ್ಕೆ ಹೋಗ್ತಾ ಇದ್ದೇನೆ ಮಂಗಳೂರು ಕಡೆ ಅಂದರೆ, ಈ ನವರಾತ್ರಿ ಸಂದರ್ಭದಲ್ಲಿ ಮಂಗಳೂರು, ಮೈಸೂರು ಅಷ್ಟೇ ಫೇಮಸ್ ಆಗಿರ್ತಕ್ಕಂಥ ಒಂದು ದಸರಾ ಯಾವುದಿದ್ದರೆ ಅದು ಮಂಗಳೂರು ದಸರಾ. ನಾನು ಕೂಡ ಅಲ್ಲಿಗೆ ಹೋಗ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಅಲ್ಲಿ ವಿಶೇಷವಾಗಿ ನಾವು ಏನು ನೋಡ್ಬೋದು ಅಂದರೆ ಒಂದು ಹುಲಿ ಕುಣಿತ. ಹಾಗೆಯೇ ಈ ವರ್ಷ ಚಿಕ್ಕ ಮಕ್ಕಳಿಗೆ ಕೂಡ ಒಂದು ಹುಲಿ ಕುಣಿತ ಕೂಡ ಅಲ್ಲಿದೆ. ಹಾಗೆಯೇ ಲೈಟಿಂಗ್ಸ್ ಆಗಿರ್ಬೋದು ಅದ್ಭುತವಾಗಿ ಇರ್ತದೆ. ನಾವು ಕೂಡ ಹೋಗ್ತಾ ಇದ್ದೇವೆ. ಇನ್ನೊಂದು ವಿಶೇಷವಾದಂತಹ ಮಂಗಳೂರು ದಸರಾದ ಇನ್ನೊಂದು ಏನಂದರೆ, ಇಲ್ಲಿ ವಿಶೇಷವಾದಂತಹ ಚಿತ್ರಗಳನ್ನು ಬಣ್ಣಗಳನ್ನು ಹಾಕಿ ಅದನ್ನು ಬರುವಂತಹ ಹಣಗಳನ್ನು ಕಷ್ಟ ಇದ್ದವರಿಗೆ ಅದು ಕೂಡ ನಾವು ಇಲ್ಲಿ ಕೊಡ್ತಾರೆ. ಹಾಗೆಯೇ ನಾನು ಇಲ್ಲಿಗೆ ರೀಚ್ ಆಗೋ ಆಲ್ಮೋಸ್ಟ್ 5:30 ಆಗಿತ್ತು. ಇನ್ನೊಂದು ಏನು ವಿಶೇಷತೆ ಏನಂದರೆ ಮಂಗಳೂರದ್ದು ದಸರಾದ್ದು ಇದು ದೀಪ ಭಕ್ತಿ ಮತ್ತು ಸಂಸ್ಕೃತಿಯ ಅದ್ಭುತವಾದಂತಹ ಸಮಾಗಮ ಕೂಡ ಆಗಿದೆ. ಮತ್ತು ಅವತ್ತು ವೀಕೆಂಡ್ ಆದ ಕಾರಣಕ್ಕಾಗಿ ತುಂಬ ಜನ ಕೂಡ ಬಂದಿದ್ದರು. ಬೇರೆ ಬೇರೆ ರಾಜ್ಯಗಳಿಂದ ಜಿಲ್ಲೆಗಳಿಂದ ಕೂಡ ಜನಗಳು ನನಗೆ ನೋಡಲಿಕ್ಕೆ ಸಿಕ್ಕಿದ್ರು. ಹಾಗೆ ನಾನು ಸ್ವಲ್ಪ ಮುಂದೆ ಹೋದ ನಂತರ ನನಗೆ ಅಲ್ಲಿ ಬೀದಿ ವ್ಯಾಪಾರ ಕೂಡ ನೋಡಲಿಕ್ಕೆ ಸಿಕ್ತು. ಇದು ಕೇವಲ ಒಂದು ವ್ಯಾಪಾರ ಅಲ್ಲ, ಇದು ಹಲವಾರು ಕುಟುಂಬಗಳಿಗೆ ಒಂದು ಬದುಕು ನಡೆಸುವಂಥ ಒಂದು ದಾರಿಯಾಗಿದೆ. ಹಬ್ಬ ಬಂದರೆ ಇವರಿಗೆ ಬದುಕಿನಲ್ಲಿ ಒಂದು ಹೂ ಅರಳಿದಂತಾಗ್ತದೆ. ಇದು ಮೇಳದ ಒಂದು ಭಾಗ ಮಾತ್ರವಲ್ಲ, ಇದು ಮೇಳದ ಆತ್ಮ ಕೂಡ ಆಗಿದೆ. ಹಾಗೆಯೇ ದೇವಸ್ಥಾನದ ಮುಂಭಾಗದಲ್ಲಿ ನಡೆದುಕೊಂಡು ಬರ್ತಾ ಇದ್ದೇವೆ. ಪ್ರತಿ ವರ್ಷ ನವರಾತ್ರಿಯ ಸಮಯದಲ್ಲಿ ಮಂಗಳೂರು ಬೆಳಗುತ್ತದೆ, ಏಕೆಂದರೆ ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನದ ಜಾತ್ರೆಯಿಂದಾಗಿ. ಹಾಗೆಯೇ ಇದನ್ನ ಸಾಮಾಜಿಕ ಸುಧಾರಕರು ಆದ ಶ್ರೀ ನಾರಾಯಣ ಗುರು ಅವರು 1985ರಲ್ಲಿ ಆರಂಭ ಮಾಡಿದರು. ಇದನ್ನು ದಕ್ಷಿಣ ಭಾರತದ ಮೈಸೂರು ದಸರಾ ಎಂದು ಕೂಡ ಇದನ್ನ ಕರೀತಾರೆ. ಒಂದು ಇಜ್ಜರ ಜಾಸ್ತಿ ಉಳ್ಳೆ ಅಮ್ಮ ಎಲ್ಲ ಪ್ರಕಾರ ಜಾಸ್ತಿ ಉಳ್ಳೆ ಅಲ್ಲ ಅಲ್ಲ ಒಂದು ಸ್ಕ್ಯಾನ್. ಹಾಗೆಯೇ ನಾವಿಲ್ಲಿಗ ನೋಡ್ಬೋದು ದೇವಸ್ಥಾನ ಸಂಪೂರ್ಣ ದೀಪಾಲಂಕಾರದಿಂದ ಕೂಡಿದೆ. ರಾತ್ರಿ ಹೊತ್ತು ಅಂತೂ ನೋಡಿದರೆ ಅದರ ಒಂದು ಚಂದವೇ ಬೇರೆ. ಹಾಗೆಯೇ ಒಳಗಡೆ ಬಂದ ತಕ್ಷಣ ನಾವು ಅಲ್ಲಿಂದ ನವದುರ್ಗೆಯರಿರುವ ಜಾಗಕ್ಕೆ ಹೋದ್ವಿ. ಆ ಹೋಗುವ ದಾರಿಯಲ್ಲಿ ತುಂಬಾ ರಶ್ ಇತ್ತು, ಯಾಕೆಂದರೆ ವೀಕೆಂಡ್ ಆದ ಕಾರಣಕ್ಕಾಗಿ. ಆಮೇಲೆ ಇನ್ನೊಂದು ವಿಶೇಷತೆ ಏನಂದರೆ, ಇಲ್ಲಿ ಬರುವಂಥವ್ರು ಎಲ್ಲರೂ ಕೂಡ ನವದುರ್ಗೆಯರನ್ನ ಮೂರ್ತಿಯನ್ನು ನೋಡಲಿಕ್ಕಂತೂ ಬಂದೇ ಬರ್ತಾರೆ. ಅದು ಕೂಡ ಒಂದು ವಿಶೇಷತೆ ಇಲ್ಲಿ ಆಗಿದೆ. ದುರ್ಗಾದೇವಿಯ 9 ರೂಪಗಳು, ಪ್ರತಿಯೊಂದು ರೂಪವು ಒಂದು ಶಕ್ತಿ, ಜ್ಞಾನ ಮತ್ತು ವಿಜಯದ ಸಂಕೇತವನ್ನು ನೀಡ್ತದೆ. ಆರ್ಟಿಕಲ್ ಇಟ್ಟದ
खूप ನವದುರ್ಗೆಯನ್ನ ನೋಡಿ ಹೊರಗಡೆ ಬಂದ್ವಿ. ಬಟ್ ಕ್ಯೂ ಒಂದು ತುಂಬ ಚೆನ್ನಾಗಿ ಎಲ್ಲರೂ ಸ್ವಯಂ ಸೇವಕರೆಲ್ಲರೂ ಮ್ಯಾನೇಜ್ ಮಾಡ್ತಿದ್ರು. ತುಂಬ ಅದ್ಭುತವಾಗಿ ರಶ್ ಆಗದೆ ಹಾಗೆ ನೋಡ್ತಾ ಇದ್ರು. ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ. ಹಾಗೆಯೇ ಅಲ್ಲಿಂದ ನಾವು ವಾಟರ್ ಶೋ ಅಂತ ಒಂದಿತ್ತು, ಅಲ್ಲಿ ನಾವು ಹೋದ್ವಿ. ಅದು ಕೂಡ ತುಂಬ ಚೆನ್ನಾಗಿ ನೋಡಲಿಕ್ಕೆ ಸಿಕ್ತು. ಹಾಗೆಯೇ ಇನ್ನೊಂದು ಏನು ವಿಶೇಷತೆ ಏನಂದರೆ ಮಂಗಳೂರು ದಸರಾದ್ದು ಈ ಥರ ಬಣ್ಣಗಳನ್ನು ಹಾಕಿ ಅದರಿಂದ ಬರುವಂತಹ ಹಣವನ್ನು ಬೇಕಾದವರಿಗೆ ಅದನ್ನ ಹಣವನ್ನು ಅವರು ನೀಡ್ತಾರೆ. ಇದು ಕೂಡ ಒಂದು ಮಂಗಳೂರು ದಸರಾದ ವಿಶೇಷತೆಯನ್ನು ತೋರಿಸ್ತದೆ. ಹಾಗೆಯೇ ಇನ್ನೊಂದು ಕಡೆಯಿಂದ ಸಭಾ ಕಾರ್ಯಕ್ರಮ ಕೂಡ ಆಗ್ತಾಯಿತ್ತು. ಚಿಕ್ಕ ಹೋಳಿಗಳಿಗೆಲ್ಲ ಪ್ರಶಸ್ತಿಯನ್ನು ಕೊಡ್ತಾಯಿದ್ರು, ವಿಜೇತರಿಗೆಲ್ಲ ಪ್ರಶಸ್ತಿಯನ್ನು ಕೊಡ್ತಾಯಿದ್ರು. दूर हो गया इंची गाड़ी अंदर मत खाते बोलो ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ತದೆ ಅಂತ ಅಂದ್ಕೊಂಡಿದ್ದೇವೆ. ಸೊ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಂಟಿಲ್ ದೆನ್ ಬಾಯ್.